ಇಲ್ಲಿ ಶವರ್ ಏರಿಯಾ ಇದು ಸಿಂಗಲ್ ಲಿವರ್ ಡೈವರ್ಟರ್ ಹಾಕಿದ್ದೀವಿ ಜಾಗ್ವಾರ್ದು. ಇದು ಗೇಬ್ರಿಟ್ ಕನ್ಸಿಲ್ಡ್ ಫ್ಲಶ್ ಟ್ಯಾಂಕ್ಸ್. ವಾಲ್ ಆ್ಯಂಡ್ ಕಮೋಡ್ಗೋಸ್ಕರ ಮಾಡಿರೋದು. ವಾಲ್ ಮೌಂಟ್ ಕಮೋಡ್. ಇದ್ರದ್ದು ಫಸ್ಟ್ ಲೆವೆಲ್ ಹೆಂಗೆ ತಗೊಂತೀರಿ ಏನಂತ ಒಂದು ಸ್ವಲ್ಪ ಹೇಳ್ರಿ. ಇದು ಫುಲ್ ಫ್ರೇಮ್ ಕನ್ಸಿಲ್ಡ್ ಫ್ಲಶ್ ಟ್ಯಾಂಕ್ ಇದು ಆಮೇಲೆ ಇದೆಲ್ಲ ಇಟ್ಟಿಗೆಯಲ್ಲೆಲ್ಲ ಇದನ್ನ ಮಾಡಿ ಪ್ಯಾಕ್ ಆಗುತ್ತೆ ಇದು ಕಂಪ್ಲೀಟ್ ಆಗಿ. ಫ್ಲಶ್ ವಾಲ್ ಕಟ್ಕೊಂತೀವಿ. ನೆಕ್ಸ್ಟ್ ಇವಾಗ ಇಲ್ಲಿ ಏನಿರುತ್ತೆ ಸರ್ ಅಂತಂದ್ರೆ ನಮ್ದು ಫಸ್ಟ್ ಇನ್ಲೆಟ್ ಯಾವುದು ಟ್ಯಾಂಕ್ ಯಾವುದು ಅದನ್ನ ತೋರಿಸ್ಬಿಡ್ರಿ. ಟ್ಯಾಂಕ್ ಸರ್. ಸೊ ನಮ್ದು ಇಲ್ಲಿ ವಾಟರ್ ಲೈನ್ ಬಂದಿರುತ್ತೆ. ಇದು ಹಾಟ್ ಲೈನು, ಇದು ಕೋಲ್ಡ್ ವಾಟರ್ ಲೈನ್. ಇದ್ರಾಗ ಕನೆಕ್ಷನ್ ತಗೊಂಡು ಟ್ಯಾಂಕ್ ಕನೆಕ್ಷನ್ ಕೊಡ್ತೇವೆ. ಓಕೆ. ಇದೆಲ್ಲ ಒಳಗಡೆ ಬಾಕ್ಸ್ ಆಲ್ರೆಡಿ ಮಾಡ್ಯಾವ ಸರ್. ಬಟ್ ಆದ್ರೂ ತೋರಿಸ್ತಾರೆ ಸರ್. ಇವರು ಕಂಪ್ನಿಯವರು ಇವನ್ನೆಲ್ಲ ಇದು ಮಾಡಿರ್ತಾರೆ. ಹಂಗೆ ಹೆಂಗ್ ಬೇಕಾದ ಒಗದಿರ್ತಾರೆ ಸರ್. ಸೊ ಇದೆಲ್ಲ ಫಿಟ್ಟಿಂಗ್ ಮಾಡ್ಕೊಂತೀವಿ ಸರ್. ಫಿಟ್ಟಿಂಗ್ ಮಾಡ್ಕೊಂಡು ಇದು ಲಾಕ್ ಇರುತ್ತೆ, ಬಹಳ ಸೂಕ್ಷ್ಮ ಸರ್. ಜಸ್ಟ್ ಹಿಂಗಿಟ್ಟು ಇಷ್ಟ ಲಾಕ್. ಸೊ ಇದು ಒಂದು ಹಂಗ ಸರ್. ಆದಷ್ಟು ಗೇಬ್ರಿಟ್ ಒಳ್ಳೆ ಕಂಪ್ನಿ. ಕಂಪಲ್ಸರಿ ಒಂದು ಹಾಕಬೇಕು ಸರ್. ಇಲ್ಲ ಅಂದ್ರೆ ನಾಳೆ ಇದ್ರೊಳಗೆ ಅದು ಬಿದ್ದು ಇದು ಬಿದ್ದು ಬ್ಲಾಕ್ ಆಗಿ ಇದಾಗ್ಬಿಡುತ್ತೆ. ಸೊ ಇದು ಇನ್ಲೆಟ್ ಆಯ್ತು. ಇದು ಟ್ಯಾಂಕ್, ಇದು ಡ್ರೈನ್ ಸರ್. ಇದೀಗ ಸೊ ನಮ್ಗೆ ಫ್ಲೋರಿಂಗ್ ಲೆವೆಲ್ ಅದು ಟೈಲ್ ಆದ್ಮೇಲೆ ಫೈನಲ್ ಎಲ್ಲಿಗೆ ಬರುತ್ತೆ ಅಲ್ಲಿಂದ ನಮ್ದು ಇದು ಕಮೋಡ್ದು ಇದು ಸೆಂಟರ್ 9 ಇಂಚ್ ಬರುತ್ತೆ ಸರ್. 9 ಇಂಚ್. ಓಕೆ. 9 ಇಂಚ್ ಸರ್. ಅಂದ್ರೆ ಇದ್ರ ಸೆಂಟರ್ ಸರ್. ಇಲ್ಲಿಗೆ 9 ಇಂಚ್ ಬೇಕು ಸರ್. ಸೊ ಆಮೇಲೆ ನಾವ್ ಫ್ಲೋರ್ ಸಿಂಕ್ ಏನಿದೆ ಅದನ್ನ ಮೈನಸ್ ಮಾಡ್ಕೋಬೇಕು. ಪ್ಲಸ್ ಟೈಲ್ಸ್ ಏನ್ ಥಿಕ್ನೆಸ್ ಆಗ್ತಾವಲ್ಲ ಅದನ್ನ ಮೈನಸ್ ಮಾಡ್ಕೋಬೇಕು. ಸೊ ಅದನ್ನ ವೆರಿಫಿಕೇಶನ್ ಮಾಡ್ಕೊಂಡು ನಾವ್ ಇದಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೋಬೇಕು. ಈಗ ನಾವ್ ಇಟ್ಟಿರೋದು ಫ್ಲೋರ್ ಆದ್ಮೇಲೆ 9 ಇಂಚ್ ಅಂದ್ರೆ ಇಲ್ಲಿ ನಾವು 24.5 ಇಟ್ಟಿದ್ದೇವೆ ಸರ್. ಓಕೆ. ಸಿಂಕ್ ಮೈನಸ್ ಆಗಿ ಟೈಲ್ಸ್ ಸಿಂಕ್ ಮೈನಸ್ ಆದ್ಮೇಲೆ ಕರೆಕ್ಟ್ ನಮ್ದು ಇದೇನ್ ಡ್ರೈನ್ 4 ಇಂಚ್ ಇರುತ್ತಲ್ಲ, ಸೊ ಅಲ್ಲಿಗೆ ಇದು ಸೆಂಟರ್ಗೆ 9 ಇಂಚ್ ಸಿಗುತ್ತೆ ಸರ್. ಇದು ಓಕೆ. ಕಂಪ್ನಿ ಫಿಟ್ಟಿಂಗ್ ಅವ್ರು ಕೊಟ್ಟಿರೋದು ಹಂಗೆ ಕೊಟ್ಟಿರ್ತಾರೆ. ಬಟ್ ಕಮೋಡೋದು ಅದೇ ಸೈಜ್ ಇರುತ್ತೆ. ಕೆಳಗೆ 2.5 ಇಂದ 3 ಇಂಚ್ ಗ್ಯಾಪ್ ಆಗುತ್ತೆ. ಆಮೇಲೆ ಇದು ಕನ್ಸಿಲ್ಡ್ ಟ್ಯಾಂಕ್ ಹಾಕೋದ್ರಿಂದ ಉದ್ದೇಶ ಏನಂತಾರೆ ಸರ್, ಈಗ ನೋಡಿ ಸರ್ ನಿಮ್ದು ಈಗ ಟ್ಯಾಂಕ್ ಯಾವ್ದೋ ಇರ್ತೈತಿ, ಪ್ರೆಷರ್ ಬರಿಲ್ಲ ಅಂದ್ರೆ ಸ್ಟೋರೇಜ್ ಆಗಿ ಎಷ್ಟು ಬೇಕು ಅಷ್ಟೇ ನೀರ್ ಹಾಕ್ಬೋದು. ಸೊ ರಿಸರ್ಚ್ ಹೋದ್ರಿಂದ 2 ಬಟನ್ ಕೊಟ್ಟಿರ್ತಾನೆ. ಸೊ ಫೈನಲಿ ಮತ್ತೆ ನೆಕ್ಸ್ಟ್ ವಿಡಿಯೋ ತೋರ್ಸೋಣ ಸರ್. ಇಲ್ಲಿ ಏನಂದ್ರೆ 2 ಕೊಟ್ಟಿರ್ತಾವ ಸರ್. ಇವ್ರನ್ನೆಲ್ಲ ಮಾಡಿದ್ರೆ ಒಂದೇ ಅಂದ್ರೆ 2 ಲೀಟರ್ 3 ಲೀಟರ್ ಒಂದು ಕಂಪ್ನಿಯಿಂದ ಒಂದೊಂದು ಸೆಟ್ಟಿಂಗ್ ಮಾಡಿರ್ತಾನೆ ಸರ್. ಸೊ ಇದು ದೊಡ್ಡದಾಗಿ ನಾವು ಲ್ಯಾಟಿನ್ ಮಾಡಿದಾಗ ಇದು 2 ಒತ್ತಿದ್ವಿ ಅಂದ್ರೆ ಸೊ ತಮಾಷೆ ನೀರು ಹೋಗ್ಬಿಡ್ತದೆ ಸರ್. ಇದ್ರ ಬಗ್ಗೆ ಹೇಳ್ರಿ. ಇವು 2 ಕಮೋಡ್ ಕೂಡಿಸ್ತೀವಲ್ಲ, ಕಮೋಡ್ ಕೂಡಿಸೋದು ಅದಕ್ಕೆ ಆಪ್ಷನ್ಸ್ 2 ಕೊಟ್ಟಿರ್ತಾನೆ. ಕಮೋಡ್ 2 ಕೊಟ್ಟಿರ್ತಾನೆ ಸರ್. ಒಂದು 180 mm ಸರ್. ಹೌದು. ಅಂದ್ರೆ 7 ಇಂಚ್ ಅಂತೀವಿ ನಾವು ನಾರ್ಮಲಿ. ಸೊ ಅವರು ಕಂಪ್ನಿಯಿಂದ ಹೇಳೋದು 80 mm ಅಂತ ಹೇಳ್ತಾರೆ. 180 mm. ಇದು ಬಿಟ್ರೆ ನೆಕ್ಸ್ಟ್ 9 ಇಂಚ್ ಅಂತ ಹೇಳ್ತೀವಿ ಸರ್ ನಾವು ನಾರ್ಮಲಿ. ನಾವು ಪ್ಲಂಬರ್ ಇದು ನಾವು ಯಾವ್ದು ಕಮೋಡ್ ಮುಂಚೆಗೆ ಸೆಲೆಕ್ಟ್ ಮಾಡಿ ಆ ಕಮೋಡ್ ಎಷ್ಟು ಸ್ಪೆಸಿಫಿಕೇಶನ್ ಇದೆ ಅಂತ ಚೆಕ್ ಮಾಡ್ಕೊಂಡು ಅದನ್ನ ಹಾಕಿ ಬಿಟ್ಕೋಬೇಕು. ಹೌದು ಸರ್. ಇದು 230 mm ಕೊಟ್ಟಿರ್ತಾನೆ, 180 mm ಕೊಟ್ಟಿರ್ತಾನೆ. ಸೊ ಅದನ್ನ ನಾವು ಯಾವ ಕಮೋಡ್ ಅನ್ನೋದನ್ನ ಫೈನಲ್ ಮಾಡ್ಕೊಂಡು ಅದ್ರ ಪ್ರಕಾರ ಬೆನ್ನಟ್ಟ 2 ಹಾಕೋಬೇಕು ಸರ್. ಆಮೇಲೆ ಲೆವೆಲ್ ಬಾಟ್ಲಿ ಇವೆಲ್ಲ ಲೆವೆಲ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಸೊ ಹಿಂಗೂ ಬೀಳ್ಬಾರ್ದು. ಇದು ಆ ಕಡೆ ಈ ಕಡೆ ಆಗ್ಬಾರ್ದು. ಸೊ ಈ ಪ್ಲಂಬರ್ಸ್ ಭಾಳ ಈಜಿ ಸರ್. ಈ ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ ಹಾಕೋದ್ರಿಂದ ಭಾಳ ಈಜಿ. ಸೊ ಸೆಟ್ ತಗೊಂಡ್ ಕುಂದಿಸ್ಬಿಟ್ರೆ ವಾಲ್ ಮಾಡ್ಕೊಂಡ್ ಮಾಡ್ಬಿಡ್ಬೋದು, ಈಸಿ ಐತಿ. ಬಟ್ ಮಾಡೋದು ಮೆಥಡ್ ಬೇಕು, ಅದ್ರ ಮ್ಯಾಚ್ ಬೇಕು ಸರ್, ಅಂದ್ರೆ ಕರೆಕ್ಟ್ ಆಗ್ತದೆ. ಇಲ್ಲ ಅಂದ್ರೆ ಯಾವ್ದು ಕರೆಕ್ಟ್ ಆಗಂಗಿಲ್ಲ. ಹೌದು. ಇದೆ ಇಲ್ಲಿ ಹಾಟ್ ಅಂಡ್ ಕೋಲ್ಡ್ ವಾಶ್ ಮೆಷಿನ್ ಬರುತ್ತೆ ಸರ್. ಟೇಬಲ್ ಟಾಪ್. ಓಕೆ. ಆ ಕಡೆ ಶವರ್ ಏರಿಯಾ. ಇದು ಶವರ್ ಏರಿಯಾ ಸರ್. ಹಂಗೆ ಅದು ಇದನ್ನ ತೋರಿಸ್ರಿ. ಶವರ್ ಡ್ರೈನ್ ಪ್ಯಾನಲ್ ಈಗ ಹೊಸ ಟೈಪ್ ಬಂದಿರೋದು. ಇದನ್ನ ಕಂಪ್ಲೀಟ್ ನಾವು ಇಲ್ಲಿ ಬರುತ್ತೆ ಸರ್. ಇಲ್ಲಿ ಕರೆಕ್ಟ್ ಆಗಿ ನಮ್ದು ಶವರ್ ಮುಂದೆ ಸೆಂಟರ್ ಬರುತ್ತೆ ಸರ್. ಸೆಂಟರ್ಗೆ ಬಂದು ಆ ಥರ ಇಟ್ಟಿರ್ತೀವಿ. ಇದು ಹೇಗೆ ಬರುತ್ತೆ ಅನ್ನೋದನ್ನ ನಾನು ನಿಮಗೊಂದು ಇದನ್ನ ಹಾಕಿರ್ತೀನಿ ಇಲ್ಲಿ. ಅದು ಮೇಲ್ಗಡೆ ಟೈಲ್ಸ್ ಕೊಡುತ್ತೆ. ಕಂಪ್ಲೀಟ್ ಡ್ರೈನ್. ಯೂಶಲಿ ರೆಗ್ಯುಲರ್ ಟ್ರ್ಯಾಪ್ಸ್ ಕೊಡೋದಕ್ಕಿಂತ ಅದು ತುಂಬ ಎಸ್ಥೆಟಿಕಲಿ ಚೆನ್ನಾಗಾಗುತ್ತೆ. ಸ್ಟ್ರೈಟ್ಸ್ ನೀರೆಲ್ಲ ಬಂದಿದ್ದು ಅಲ್ಲಿಗೆ ಹೋಗುತ್ತೆ. ಡೌನ್ ಕರೆಕ್ಟ್. ಬಟ್ ಇದ್ರದ್ದು ಒಂದೇನು ಅಂತಂದ್ರೆ ಮುಂಚೆಗೆ ಹುಷಾರಾಗಿ ಲೆವೆಲ್ಗಳು ಚೆಕ್ ಮಾಡ್ಕೊಂಡೋದ್ರಲ್ಲಿ ಇನ್ ಕೇಸ್ ಫ್ಲೋರಿಂಗ್ ನೀವು ಕೊಡೋದ್ರಲ್ಲಿ ಎಡ್ವರ್ಟ್ ಮಾಡ್ಕೊಂಡ್ರೆ ಕಮೋಡ್ ಹೈಟ್ ವೇರಿಯೇಷನ್ ಆಗ್ಬಿಡುತ್ತೆ ಕಂಪ್ಲೀಟಾಗಿ. ಓಕೆ.